ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿಗಳ ಬದುಕು ಇಂದಿನ ಪ್ರತಿಯೊಬ್ಬ ಯುವಕರಿಗೂ ಮಾದರಿಯಾಗಿವೆ ಎಂದು ನೂತನ ಪಿಎಸ್ಐ ರಾಜಶೇಖರ್ ರಾಠೋಡ್ ಪೊಲೀಸ್ ಠಾಣೆ ನಾರಾಯಣಪುರದಲ್ಲಿ ಹೇಳಿದರು. ಪೊಲೀಸ್ ಠಾಣೆ ಆವರಣದಲ್ಲಿ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅವರು ಧ್ವಜಾರೋಹಣ ನೆರವೇರಿಸಿದರು. ದೇಶದ ಗಡಿ ಕಾಯುವ ಸೈನಿಕರನ್ನ, ಅನ್ನ ನೀಡುವ ರೈತರನ್ನ, ಕಾರ್ಮಿಕ ವರ್ಗದವರನ್ನ ಗೌರವಿಸುವ ಗುಣಗಳು ಪ್ರತಿಯೊಬ್ಬರಲ್ಲೂ ಬೆಳೆಸಿಕೊಳ್ಳಬೇಕು ಎಂದು ನುಡಿದರು. ಅನ್ಯಾಯದ ವಿರುದ್ಧ ನಾವು ನ್ಯಾಯ ಕೊಡಿಸಬೇಕು ಎಂದು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಹಾಜರಿದ್ದರು. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ನಾರಾಯಣಪುರ, ಟೈಮ್ 9 ನ್ಯೂಸ್. ಕೆಲಸ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಒಂದು ಭಾರತದ ಕನಸನ್ನು ಕಂಡಿದ್ದು. ಯಾವಾಗ ನಮ್ಮ ಭಾರತದ ಮಹಿಳೆ ಒಂದು ಸ್ವತಂತ್ರಳಾಗಿ ತಿರುಗಾಡ್ತಾಳ, ಆವಾಗ ನಮಗೆ ಸ್ವತಂತ್ರ ಬರುವಂಗ ಯಾವುದೇ ಅಮ್ಮ ಭಾರತದ ಮಹಿಳೆಗೂ ಯಾವುದೇ ಕಪ್ಪು ಚುತ್ತಿ ಬರದ ಹಾಗೆ ಮಧ್ಯರಾತ್ರಿ 12 ಗಂಟೆವರೆಗೂ ಆ ಅಮ್ಮ ಯಾವುದೇ ಹಿತಕರ ಘಟನೆ ಆಗಲಾರ ತಿರುಗಾಡಿದಾಗ ಮಾತ್ರ ನಮ್ಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಹಾಗೆ ಅಂತೇಳಿ ಅವರೊಂದು ಕನಸು ಕಂಡಿದ್ರು, ರಾಮರಾಜ್ಯ ಕನಸು ಕಂಡಿದ್ರು. ಆ ಎಲ್ಲ ಕನಸುಗಳು ನನಸು ಮಾಡೋದ್ರ ಮುಖಾಂತರ ನಮ್ಮ ಭಾರತಕ್ಕೆ 1947 ಆಗಸ್ಟ್ 15ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು ಪ್ರತ್ಯೇಕಗೊಂಡು ಭಾರತಕ್ಕೆ ಸ್ವತಂತ್ರ ಸಿಕ್ಕ ದಿನವನ್ನು ಇವತ್ತಿನಿಂದ ಸುಮಾರು 78 ವರ್ಷಗಳ ನಂತರ ನಾವು ಮತ್ತೊಂದು ಆಗಸ್ಟ್ 15ಕ್ಕೆ ನಾವು ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಶುಭಾಶಯವನ್ನು ಕೋರುತ್ತಾ